Third question, for the following heap is write the first term and the common difference. First problem. ಇಲ್ಲಿ ಫಸ್ಟ್ ಟರ್ಮ್ ಅಂತ ಹೇಳಿದರೆ ಅದು ಎ ಅಂತ, ಇನ್ನು ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದರೆ ಡಿ ಅಂತ. ಸೊ ಎ ಆ್ಯಂಡ್ ಡಿನ ಫೈಂಡ್ ಔಟ್ ಮಾಡಿ ಅಥವಾ ರೈಟ್ ಇಟ್ ಅಂತ ಹೇಳಿದ್ದಾರೆ. ಫಸ್ಟ್ ಪ್ರಾಬ್ಲಮಿಗೆ ಎ ಏನಂತ ಹೇಳ್ಬೋದು, ಫಸ್ಟ್ ಟರ್ಮ್ ಅಲ್ವಾ ಇದು 3. ಓಕೆ, ಡಿ ಹೆಂಗೆ ಫೈಂಡ್ ಔಟ್ ಮಾಡೋದಂದರೆ A2 minus A1, this is A1, A2, A3, A4. ಡಿನ ಈ ಥರ ಫೈಂಡ್ ಔಟ್ ಮಾಡಬೇಕು. A2 minus A1, D is equal to A3 minus A2, D is equal to A4 minus A3 ಅಂತ. A2 ಅಂತ ಹೇಳಿದರೆ 1 ಮೈನಸ್ A1 ಅಂದರೆ 3 ಮೈನಸ್ 2. A3 ಅಂದರೆ ಮೈನಸ್ 1, A2 ಅಂದರೆ 1 ಮೈನಸ್ 2, A4 ಅಂದರೆ ಮೈನಸ್ 3, A3 ಅಂದರೆ 1. ಓಕೆ, ಮೈನಸ್ 1 ಮೈನಸ್ ಇಂಟು ಇಲ್ಲಿ ಮೈನಸ್ ಇದೆ, ಮೈನಸ್ 1 ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 1 ಮೈನಸ್ 3 ಪ್ಲಸ್ 1 ಇಸ್ ಈಕ್ವಲ್ ಟು ಮೈನಸ್ 2 ಆಯಿತಾ. ಇವಾಗ ಕಾಮನ್ ಡಿಫ್ರೆನ್ಸ್ ಏನಿದೆ, ಸೇಮ್ ಮೈನಸ್ 2. ಓಕೆ, ಇದು ಎ ಪಿ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಎ ಪಿ ಅಂದರೆ ಕಾಮನ್ ಡಿಫ್ರೆನ್ಸ್ ಹಿಂಗೆ ಇಟ್ಲೇಬೇಕು. ಏನು ಕಾಮನ್ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಅದರಲ್ಲಿ ಫಸ್ಟ್ ಟರ್ಮ್ ಏನು, ಎ ಇಸ್ ಈಕ್ವಲ್ ಟು 3 ಅಂತ ಕಾಮನ್ ಡಿಫ್ರೆನ್ಸ್, ಎ ಇಸ್ ಈಕ್ವಲ್ ಟು ಮೈನಸ್ 2 ಅಂತ. ಓಕೆ, ಯಾ. ಸೆಕೆಂಡ್ ಪ್ರಾಬ್ಲಮ್, ಎ ಇಸ್ ಈಕ್ವಲ್ ಟು ಏನು, ಮೈನಸ್ 5. ಇದು A1, A2, A3, A4. D is equal to A2 minus A1, D is equal to A3 minus A2, D is equal to A4 minus A3. A2 ಅಂದರೆ ಮೈನಸ್ 1, A1 ಅಂದರೆ ಮೈನಸ್ 5. ಓಕೆ, ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 5, ಮೈನಸ್ 1 ಪ್ಲಸ್ 5 4. A3 ಅಂದರೆ 3 ಮೈನಸ್ A2 ಅಂದರೆ ಮೈನಸ್ 1, 3 ಪ್ಲಸ್ 1 ಈಕ್ವಲ್ ಟು 4. ಡಿ ಅಂದರೆ ವಾಟ್ ಇಟ್ ಈಸ್, ಸಾರಿ, ಡಿ ಇಸ್ ಈಕ್ವಲ್ ಟು ಮೈನಸ್. ಓಕೆ, ಎ ಅಂದರೆ ಸಾರಿ A4 ಅಂದರೆ 7 ಆಯಿತಾ. A3 ಅಂದರೆ 3, 7 ಮೈನಸ್ 3 4. ಡಿ ಅಂದ್ರೇನು 4. ಎ ಇಸ್ ಈಕ್ವಲ್ ಟು ಮೈನಸ್ 5, ಡಿ ಇಸ್ ಈಕ್ವಲ್ ಟು 4. ಎ ಇಸ್ ಈಕ್ವಲ್ ಟು 1/3, A1, A2, A3, A4. D is equal to A2 minus A1, D is equal to A3 minus A2, D is equal to A4 minus A3. A2 ಅಂದ್ರೇನು 5/3, A2 ಅಂದರೆ 5/3, A1 ಅಂದರೆ 1/3. ಸೊ ಡಿನಾಮಿನೇಟರ್ ಸೇಮ್ ಇದ್ದರೆ ಡೈರೆಕ್ಟಾಗಿ ಆ್ಯಡ್ ಅಥವಾ ಸಪ್ರಾಕ್ಟ್ ಮಾಡ್ಬೋದು. 5 ಮೈನಸ್ 1 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 4/3. ಓಕೆ, A3 ಅಂದರೆ 9/3, A2 ಅಂದರೆ 5/3, 9 minus 5 divided by 3 is equal to 4/3. A4 ಅಂದರೆ 13/3, A3 ಅಂದರೆ 9/3,
13 minus 9 divided by 3 is equal to 4 by 3. So common difference idu 4 by 3. D is equal to 4 by 3. A is equal to 1 by 3. First term. D is equal to 1 by 3. ಫಸ್ಟ್ ಕ್ವೆಶನಲ್ಲಿ ಕೇಳಿದ್ದಾರಲ್ವ ಈಸ್ ಈಕ್ವಲ್ ಟು ಏನು ಡಿ ಈಸ್ ಈಕ್ವಲ್ ಟು ಏನಂತ ಎ ಈಸ್ ಈಕ್ವಲ್ ಟು 1 by 3 ಆ್ಯಂಡ್ ಡಿ ಈಸ್ ಈಕ್ವಲ್ ಟು 4 by 4. ಪ್ರಾಬ್ಲಮ್ A1 A2 A3 A4 ಫಸ್ಟ್ ಟರ್ಮ್ ಏನು 0.6 ಇದೆ. ಡಿ ಈಸ್ ಈಕ್ವಲ್ ಟು D is equal to A2 minus A1, A3 minus A2, A4 minus A3. A2 ಅಂದರೆ ಏನು A2 ಅಂದರೆ 1.7, A1 ಅಂದರೆ 0.6, A3 ಅಂದರೆ 2.8, A2 ಅಂದರೆ 1.7, A4 ಅಂದರೆ 3.9, A3 ಅಂದರೆ 2.8. ನಾನು ಆ್ಯಡ್ ಮಾಡೋದು ಫಸ್ಟೇ ಹೇಳಿದ್ದೆ, ಅದೇ ಸಬ್ಟ್ರಾಕ್ಟ್ ಮಾಡೋದು ಲಾಸ್ಟ್ ಕ್ವೆಶನಲ್ಲಿ ಹೇಗೆ ಮಾಡೋದು ಅಂತ ಹೇಳಿದ್ಮೇಲೆ ಸೇಮ್ ಹಂಗೆ ಇಲ್ಲಿ ಲೈನ್ ಅಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ 1.7 ಆ್ಯಂಡ್ 1.6 ತೊಗೊತಿದ್ದೀವಿ ಅಂದರೆ 1.7 ಆ್ಯಂಡ್ 1.6 ತೊಗೊತಿದ್ದೀವಿ ಅಂದರೆ 1.7 ಮತ್ತು 0.6 ತೊಗೊತಿದ್ದೀವಿ ಅಂದರೆ ಲೈನ್ ಅಪ್ ಆಗಿರಬೇಕು. ಲೈನ್ ಅಪ್ ಆಗಿರೋ ಜೊತೆ ಸಬ್ಟ್ರಾಕ್ಟ್ ಮಾಡೋದು ಅಥವಾ ಆ್ಯಡ್ ಮಾಡೋದು. 7 minus 6 1 and 1 minus 0 it is 1 your point and decimal ಏನಾಗಿದೆ ಅಲ್ಲಿ 1.1. ಸೈನ್ ಯಾವುದಿರಬೇಕು, ಇದು ಗ್ರೇಟರ್ ಸೈನ್ ಅಲ್ವಾ, ಸಾರಿ ಇದು ಗ್ರೇಟರ್ ನಂಬರ್ ಅಲ್ವಾ, ಅದಕ್ಕೆ ಇದು ಸೈನು ಪ್ಲಸ್ ಆಗಿದೆ. ಸೊ ಅದೇನು ಮೆನ್ಷನ್ ಮಾಡೋದು ಬೇಡ. ಅಲ್ಲಿ ಪ್ಲಸ್ ಇದ್ದರೆ ಮೈನಸ್ ಇದ್ದರೆ ಮಾತ್ರ ಯಾವಾಗಲೂ ಮೆನ್ಷನ್ ಮಾಡಬೇಕು. ಪ್ಲಸ್ ಇದ್ದರೆ ಮೆನ್ಷನ್ ಮಾಡಿದ್ರು ಓಕೆ, ಮೆನ್ಷನ್ ಮಾಡಿಲ್ಲ ಅಂದರೂ ಓಕೆ ಇರುತ್ತೆ. ಮೆನ್ಷನ್ ಮಾಡ್ದಲೇ ಇರ್ಬೋದು, ಪ್ಲಸ್ ಇದ್ದರೆ ಮಾಡಲೂಬಹುದು. ಇವಾಗ 2.8 minus 1.7, 8 minus 7 1, 2 minus 1 1. Here greater sign plus is, so 1.1. 3.9 minus 2.8, 9 minus 1 8 1, 3 minus 2 1, 1.1. So common difference ಇದು D is equal to 1.1.